ಅಯ್ಯೋ ಅಯ್ಯೋ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ another ನ್ಯೂ ವ್ಲಾಗ್. ಸೊ ಪೂಜಾ ಮತ್ತೆಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡತ್ತಾಳ ಅಂತೇಳಿ ಯೋಚನೆ ಮಾಡತ್ತೀರಿ. ಆ್ಯಂಡ್ ಯಸ್, ನೀವು ಆಲ್ರೆಡಿ ತಮ್ಮನೇಲಿ ಒಳಗೆ ನೋಡಿರ್ತೀರಿ, ನಾ ಹೊಂಟೀನಿ ವಿತ್ ಮೈ ಫ್ರೆಂಡ್ಸ್ ಟು ಕೂರ್ಗ್ ಯಾರಿಗೆ ಇಷ್ಟ ಇರಲ್ಲ, ಅದು ಈ ರೈನಿ ಸೀಸನ್ ಒಳಗೆ. ಓ ಮೈ ಗಾಡ್, ದಟ್ ಈಸ್ ಸೋ ಅಮೇಝಿಂಗ್ ರೈಟ್. ಸೊ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮಾರ್ನಿಂಗ್ 5 o'clock ಇಂದ. ಸೊ ನಾವು ಬ್ಯಾಂಗ್ಳೂರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ವಿ ಸ್ಟಾರ್ಟೆಡ್ ಟ್ರಾವೆಲಿಂಗ್. ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಕೀಪ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಟಿಲ್ ದ ಎಂಡ್. So I thought of sharing our 2 days of experience in the end of the video. So ನಾವೀಗ ಕುಶಲ್ ನಗರ್ ಒಳಗೆ ಅದೀವಿ. ಕುಶಲ್ ನಗರ್ ಒಳಗೆ 3 ಪ್ಲೇಸಸ್ ಕವರ್ ಮಾಡಬೇಕು. ಒಂದು ಗೋಲ್ಡನ್ ಟೆಂಪಲ್, ನಿಸರ್ಗಧಾಮ ಆ್ಯಂಡ್ ಎಲಿಫೆಂಟ್ ದುಬಾರೆ. ನಾವು ಆಟೋ ತೊಗೊಂಡೇವಿ 3 ಪ್ಲೇಸ್ ನೋಡೋಕೆ ಫುಲ್ ಡೇ. ಸೊ 4 ಜನಕ್ಕೆ ಸೇರಿ ಇಟ್ಸ್ ಹಾಂ ಒಬ್ಬ ಅಂಕಲ್ 1600 ಅಂದ. ಇಲ್ಲಿ ಮುಂದೆ ಬಂದು ಕೇಳೋಣ, 1200 ಅಂದರು. ನಾವು 1100 ಮಾಡಿಸಿದ್ವಿ. ಬಾರ್ಗೇನಿಂಗ್ ಲೆವೆಲ್. ಸೊ ನಾವು ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಆಟೋ ತೊಗೊಂಡ್ವಿ. ಸೊ ಆಟೋ ತೊಗೊಂಡು ಕೂಡಲೇ ಲೈಕ್ ವಿ ಫಸ್ಟ್ ವೆಂಟ್ ಟು ಹ್ಯಾವ್ ಅ ಬ್ರೇಕ್ಫಾಸ್ಟ್. ಚಾಯ್ ಆಲ್ಮೋಸ್ಟ್ ಎಲ್ಲರಿಗೂ ಊಟ ನಾಷ್ಟ ತಿಂದ್ವಿ. ಆ್ಯಂಡ್ ತಿಂದ ಕೂಡಲೇ ಫಸ್ಟ್ ವಿ ಪ್ಲ್ಯಾನ್ ಟು ಗೋ ಟಿಬೇಟಿಯನ್ ಟೆಂಪಲ್ ವಿಚ್ ವಿ ಆಲ್ಸೋ ಕಾಲ್ಡ್ ಆಸ್ ಎ ಗೋಲ್ಡನ್ ಟೆಂಪಲ್. ಕುಶಲ್ ನಗರ್ ಒಂಥರ ಈ ಟಿಬೇಟಿಯನ್ಸ್ಗೆ ಐತಿ. ಸೊ ಅಲ್ಲಿ ಜಾಸ್ತಿ ಟಿಬೇಟಿಯನ್ಸೇ ಇರ್ತಾರೆ. ಸೊ ನೋಡೋಣ ಬರ್ರಿ ಅಲ್ಲಿ ಹೆಂಗಿರ್ತೈತಿ ಟೆಂಪಲ್, ಆ ವೈಬ್ ಹೆಂಗಿರ್ತೈತಿ ಅಂತ ಹೇಳಿ. ನಂಗಂತೂ ಎಕ್ಸ್ಪೆಕ್ಟೇಷನ್ಸ್ ಹೈ ಲೆವೆಲಿಗೆ ಅದಾವ. ಸೊ ಲೆಟ್ಸ್ ಎಂಜಾಯ್. ಇಲ್ಲಿ ಟಿಬೇಟಿಯನ್ಸ್ ಅರೌಂಡ್ 5000+ ಅದಾರ. ಸೊ ವಿ ಫೈನಲಿ ರೀಚ್ಡ್ ಟು ಗೋಲ್ಡನ್ ಟೆಂಪಲ್, ಟಿಬೇಟಿಯನ್ ಟೆಂಪಲ್ ವಿಚ್ ವಿ ಸೇ. ಆ್ಯಂಡ್ ಇದು ಬೈಲುಗುಪ್ಪೆ ಒಳಗೈತಿ, ಅಂದ್ರೆ ಕುಶಲ್ ನಗರ್ ಒಳಗೆ ಬೈಲುಗುಪ್ಪೆ ಒಳಗೈತಿ. ಒಳಗೆ ಹೋದಂಗೆ ಲೈಕ್ ಖುಷಿ ಆಗತ್ತಿತ್ತು. ಎಟ್ ದ ಸೇಮ್ ಟೈಮ್ ಡಿಸಪಾಯಿಂಟ್ ಆಗತ್ತಿದ್ವಿ ಬಿಕಾಸ್ ಭಾಳ ಪಬ್ಲಿಕ್ ಇದ್ರು. ಲೈಕ್ 3 days ಕಂಟಿನ್ಯೂ ಎಲ್ಲರಿಗೆ ಹಾಲಿಡೇ ಸಿಕ್ಕಿರೋದ್ರಿಂದ ಎಲ್ಲರೂ ಟ್ರಾವೆಲ್ ಮಾಡತ್ತಿದ್ರು ಅನ್ಕೊತೇನೆ. ಸೊ ಎಂಟ್ರೆನ್ಸೇ ಹಿಂಗಿತ್ತು. ಸೊ ಒಳಗೆ ಬಂದ ಕೂಡಲೇ ನಮಗೆ ಶಾಪಿಂಗ್ ಏರಿಯಾಸ್ ಮತ್ತು ಹೋಟೆಲ್ಸ್ ಅದೆಲ್ಲ ಸಿಕ್ತು. ಸೊ ಹಾಗೆ ಒಳಗೆ ಬರ್ತಾ ನನಗಿದ್ದು ಓ ಮೈ ಗಾಡ್, ದಿಸ್ ಈಸ್ ರಿಯಲಿ ಸೊ ನೈಸ್ ರೈಟ್. ಒಂಥರ ಏನೋ ಅಟ್ರಾಕ್ಟಿಂಗ್ ಐತಿ. ಸೊ ಈ ಬೈಲುಗುಪ್ಪೆ ಒಳಗೆ ಟಿಬೇಟಿಯನ್ಸ್ ಏನು ಇರ್ತಾರಲ್ಲ, ಅವ್ರಿಗೆ ದಲಾಯಿ ಲಾಮದ ಜನಾಂಗ ಅಂತಾರೆ. ಇಲ್ಲಿ ಫೋಟೋ ಏನು ಕಾಣತೈತಲ್ಲ, ಅವರೇ ದಲಾಯಿ ಲಾಮ. ಇವರೇ ಅವಾಗ ಇವ್ರ ಕಲ್ಚರಿಗೆ ಹಿರಿಯರಾಗಿದ್ದರು. ಸೊ ಹಾಗೆ ಒಳಗೆ ಎಂಟರ್ ಆದಂಗೆ ನಾವು ಬುದ್ಧದ ವಿಗ್ರಹ ನೋಡ್ತೀವಿ, ಪದ್ಮಸ್ತಂಭ, ಆಮೇಲೆ ಅಭಿಮನ್ಯು ವಿಗ್ರಹ ನೋಡ್ತೀವಿ. ಲೈಕ್ ಫುಲ್ ಆ ಗೋಲ್ಡನ್ ಕಲರ್ ಒಳಗೆ ವಿಗ್ರಹಗಳು ಎಷ್ಟು ಚಂದ ಕಾಣತಾವಲ್ಲ. ಆ್ಯಂಡ್ ಇದು ಏನು ನೋಡತ್ತಿರಲ್ಲ, ಇದು ಅವ್ರದ್ದು ಪ್ರೇಯರ್ ಹಾಲ್. ಆ್ಯಂಡ್ ಅದು ಎಲ್ಲ ಬಿಲ್ಡಿಂಗ್ಸ್ ಅವ್ರು ಇರೋ ಜಾಗ. ಸೊ ಅಲ್ಲಿಂದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಹೊರಗೆ ಬಂದ ಕೂಡಲೇ ಆ ಶಾಪಿಂಗ್ ಏರಿಯಾ ಕಡೆ ಹೋದ್ವಿ. ಬಿಕಾಸ್ ಆಬ್ವಿಯಸ್ಲಿ ನಮಗೆ ಡ್ರೀಮ್ ಕ್ಯಾಚರ್ಸ್ ಅಂದ್ರೆ ಭಾಳ ಇಷ್ಟ. ಸೊ ಅಲ್ಲಿಂದ ಒಂದು ಡ್ರೀಮ್ ಕ್ಯಾಚರ್ ತೊಗೊಂಬಂದೆ. ಇಟ್ ಈಸ್ ವೆರಿ ಪ್ರಿಟಿ. ಮುಂದೆ ನೋಡತ್ತೀರಿ ನಾ ಯಾವ್ದು ತೊಗೊಂಡಿನಿ ಅಂತ ಹೇಳಿ. ಸೊ ನಂಗೆ ಡ್ರೀಮ್ ಕ್ಯಾಚರ್ಸ್ ಕಲೆಕ್ಷನ್ಸ್ ಭಾಳ ಇಷ್ಟ. ಸೊ ಅದು ಕಾರಿಗೆ ಹಾಕ್ಬೋದು, ಆಮೇಲೆ ವಾಲ್ಸಿಗೆ ಹಾಕ್ಬೋದು ಅಂತ. ಐ ಟುಕ್ ದಿಸ್ ಬ್ಲೂ ಬಟರ್ಫ್ಲೈ ಎವಿ ಲೈಟ್ ಡ್ರೀಮ್ ಕ್ಯಾಚರ್ ವಿಚ್ ಕಾಸ್ಟ್ ಅರೌಂಡ್ 150 rupees. ಆ್ಯಂಡ್ ನಾವೀಗ ಬಂದ್ವಿ ನಿಸರ್ಗಧಾಮ. ಎಂಟ್ರೆನ್ಸ್ ಆದ ಕೂಡಲೇ ಯು ವಿಲ್ ಗೆಟ್ ದಿಸ್ ಶಾಪಿಂಗ್ ಏರಿಯಾ. ಆ್ಯಂಡ್ ಇದು ದಾಟ್ಕೊಂಡು ಹಿಂದೆ ಹೋದ್ರೆ ಯು ವಿಲ್ ಗೆಟ್ ದ ಎಂಟ್ರೆನ್ಸ್ ಆಫ್ ನಿಸರ್ಗಧಾಮ. ಸೊ ಅಲ್ಲಿ ಹೋದ ಕೂಡಲೇ ನಾವು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡ್ವಿ. ಪರ್ ಪರ್ಸನ್ 60 rupees. ಸೊ ವಿ ಕ್ಯಾರಿಡ್ ಈಚ್ ಡ್ರೆಸ್ ಫಾರ್ ಈಚ್ ಪರ್ಸನ್. ಸೊ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು ಬಿಕಾಸ್ ಒಂದೇ ಡ್ರೆಸ್ ಮೇಲೆ ಎಲ್ಲ ಕಡೆ ಫೋಟೋಸ್ ತಗೊಳಕ್ಕಾಗಲ್ಲ ಅಲ್ಲ. ಸೊ ಸೊ ಈ ಬ್ರಿಡ್ಜಿಂದ ನಾವು ನದಿ ದಾಟ್ಕೊಂಡು ಆ ಕಡೆ ಸೈಡ್ ಹೋದ್ವಿ. ಸೊ ದ್ಯಾಟ್ ಅಲ್ಲಿ ಹೋದ್ಕೊಳ್ಳೆ ಬರ್ಡ್ ಸೆಂಚುರಿ ನೋಡ್ಬೋದು, ಚಿಕ್ಕ ಮಕ್ಕಳಿಗೆ ಪ್ಲೇ ಏರಿಯಾ, ಆಮೇಲೆ ಕಾವೇರಿ ನದಿ, ಬೋಟಿಂಗ್ ಅದೆಲ್ಲ ಮಾಡೋಕೆ ನಮಗೆ ಆ್ಯಕ್ಟಿವಿಟೀಸ್ ಅಲ್ಲಿ ಭಾಳಷ್ಟಿತ್ತು ನೋಡೋಕೆ, ಆಡೋಕೆ. ಸೊ ಹೋದ್ವಿ, ಎಂಜಾಯ್ ಮಾಡಿದ್ವಿ. ನೋಡಿರಿ ನೀವು ಮುಂದೆ. ಈ ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕಂತಂದ್ರೆ ಜೀವ ಬಾಯಿಗೆ ಬಂದುಬಿಟ್ಟಿತ್ತು. ಬಿಕಾಸ್ ಭಾಳ ಜನ ಇದ್ರು, ಎಲ್ಲಿ ಬಿದ್ದೋಗ್ಬಿಡ್ತೈತಂತೆ ಅನ್ಸ್ಕಿ ಬರತ್ತಿತ್ತು. ಆ್ಯಂಡ್ ಅದು ಅಷ್ಟು ಅಳ್ಳಾಡತ್ತಿತ್ತು. ನದಿ ಬೇರೆ ಫುಲ್ ಫಾಸ್ಟ್ ಹರಿಯಾತಿತ್ತು. ಸೊ ನನ್ನ ಔಟ್ಫಿಟ್ ಚೇಂಜ್ ಮಾಡಿದೆ ನಿಸರ್ಗಧಾಮಕ್ಕೆ ಬಂದು. ದಿಸ್ ಈಸ್ ಮೈ ಔಟ್ಫಿಟ್.
ಮುಂದೆ ಕೇಳ್ಕೊಂತ ಹೋದ್ರೆ ನದಿಗೆ ಎಲ್ಲವಿಲ್ಲ ಅಂತಂದ್ಬಿಟ್ರು. ಸೊ ನಾವೇ ಹಾಗೆ ಹುಡ್ಕಾಡ್ಕೊಂತ ಹೋದ್ವಿ, ಒಂದು ಜಾಗ ಖಾಲಿ ಇತ್ತು, ನಡ್ಕೊಂತ ಹಾಗೆ ಹೊರಟ್ವಿ. ಇಗ್ನೋರ್ ದ ಪ್ಲಾಸ್ಟಿಕ್ ಬ್ಯಾಗ್ಸ್ ಇನ್ ಆರ್ ಹ್ಯಾಂಡ್ ಬಿಕಾಸ್ ಅವೆಲ್ಲ ಡ್ರೆಸ್ ಕ್ಯಾರಿ ಮಾಡಿದ್ವಿ. ಸೊ ಫೈನಲಿ ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ ನೋಡ್ರಿ ನದಿ ಕಂಡು ಕೂಡಲೇ, ಬಿಕಾಸ್ ಅಲ್ಲಿ ಯಾರೂ ಇಲ್ಲ, ಇದು ಜಾಗ ಯಾರಿಗೂ ಗೊತ್ತಿರಲಿಲ್ಲ. ನಾನೇ ಹಾಗೆ ಹುಡ್ಕಾಡ್ಕೊಂತ ಹೋಗಿಬಿಟ್ಟೆ. ಸೊ ಹಾಗೆ ನನ್ನ ಫ್ರೆಂಡ್ಸಿಗೆ ಕರ್ಕೊಂಡು ಹೋದೆ. ದಟ್ ವಾಸ್ ಸೋ ಥ್ರಿಲ್ಲಿಂಗ್ ಆ್ಯಂಡ್ ವ್ಯೂ ಅಂತೂ ಅಮೇಝಿಂಗ್. ಇಗ್ನೋರ್ ದಿಸ್ ಗೈಸ್. ಸೊ ಯಾ, ದಿಸ್ ವಾಸ್ ದ ಮೂಮೆಂಟ್. ಮಜಾ ಮಾಡಿದ್ವಿ. ಐ ಥಿಂಕ್ ಅರೌಂಡ್ 200 to 300 ಮೀಟರ್ಸ್ ಮುಂದೆ ನಡ್ಕೊಂತ ಹೋದ್ಕೊಳ್ಳೇ ನಮಗೆ ಈ ನದಿ ಸಿಕ್ತು. ದಟ್ ವಾಸ್ ವೆರಿ ವರ್ತ್. ಆ್ಯಂಡ್ ಅಲ್ಲಿ ಹಾವಿನ ಹುತ್ತು, ಆಮೇಲೆ ಫುಲ್ ಸುತ್ತಮುತ್ತ ಗಿಡ. ಓ ಮೈ ಗಾಡ್, ದಟ್ ವಾಸ್ ರಿಯಲಿ ಸೋ ಅಮೇಝಿಂಗ್ ಗೈಸ್. ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಕೊಡತ್ತಿಲ್ಲ, ಅದು ಅಷ್ಟು ಚಲೋ ಇತ್ತು ವ್ಯೂ. ಆ್ಯಂಡ್ ವಿ ರಿಯಲಿ ಎಂಜಾಯ್ಡ್ ಆ್ಯಂಡ್ ಇಟ್ ವಾಸ್ ಸೋ ವರ್ತ್ ಇಟ್. ಸೊ ಅಲ್ಲಿಂದ ವಾಪಸ್ ಹೊರಟ್ವಿ. ಎಲ್ಲಿ ಹೊರಟ್ವಿ ಅಂತಂದ್ರೆ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಎಲಿಫೆಂಟ್ ದುಬಾರೆ ಕ್ಯಾಂಪ್. ಆಬ್ವಿಯಸ್ಲಿ ಕುಶಾಲನಗರ್ಗೆ ಹೋಗಿ ಎಲಿಫೆಂಟ್ ದುಬಾರೆ ಕ್ಯಾಂಪಿಗೆ ಹೋಗಿಲ್ಲ ಅಂತಂದ್ರೆ ವೇಸ್ಟ್ ಆಫ್ ಟ್ರಿಪ್, ರೈಟ್? ಸೊ ಎಲಿಫೆಂಟ್ ಕ್ಯಾಂಪ್ ಹತ್ರ ಹೋದ್ಕೊಳ್ಳೇ ನಂಗೆ ಫಸ್ಟ್ ಕಂಡಿದ್ದೆ ಶಾಪ್ಸ್. ಸೊ ಶಾಪ್ ಒಳಗೆ ಹೋಗಿ ಮೊದಲು ನನ್ನ ಫೋನ್ ಚಾರ್ಜಿಗೆ ಹಾಕ್ಕೊಂಡೆ. ಐ ಮೀನ್ ಲುಕ್ ಎಟ್ ದಟ್ ಪಬ್ಲಿಕ್ ಗೈಸ್. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕ್ಯೂ ಒಳಗೆ ನಿಂತಿದ್ರು. ಅಲ್ಲಿ ತನಕ ನಾನು ಫೋನ್ ಚಾರ್ಜ್ ಮಾಡ್ಕೊಂಬರ್ತೀನಿ ಅಂತೇಳಿ ಚಾರ್ಜ್ ಮಾಡ್ಕೊಂಬಂದೆ. ಆ್ಯಂಡ್ ದೆನ್ ಅಲ್ಲಿ ಪರ್ ಪರ್ಸನ್ 200ಗೆ ಟಿಕೆಟ್ ಆಗ್ತೈತಿ. ಸೊ ಇಲ್ಲಿಂದ ನಾವು ಈ ನದಿ ದಾಟ್ಕೊಂಡು ಹೋದ್ರೇ ನಮಗೆ ಎಲಿಫೆಂಟ್ ಕ್ಯಾಂಪ್ ಸಿಗ್ತೈತಿ. ಐ ಮೀನ್ ಲುಕ್ ಎಟ್ ದ ವ್ಯೂ ಗೈಸ್. ಐ ಕ್ಯಾಂಟ್ ಜಸ್ಟ್ ಪುಟ್ ಇನ್ ದ ವರ್ಡ್ಸ್. ಅಷ್ಟು ಚಲೋ ಐತಿ ವ್ಯೂ. ಆ್ಯಂಡ್ ವಿ ವರ್ ಜಸ್ಟ್ ಎಂಜಾಯಿಂಗ್ ದ ಮೂಮೆಂಟ್. ನಂಗೆ ವ್ಲಾಗ್ ಮಾಡೋದು ಅವಾಗವಾಗ ನೆನಪಾಗತ್ತಿತ್ತು. ಸೊ ಲೈಕ್ ಯಾ, ದ್ಯಾಟ್ಸ್ ಇಟ್. ಅಷ್ಟು ಎಂಜಾಯ್ ಮಾಡತ್ತಿದ್ವಿ. ಸೊ ನಾವು ನದಿ ದಾಟ್ಕೊಂಡು ಬಂದ್ಕೊಳ್ಳಿ ಇದು ಎಂಟ್ರೆನ್ಸ್ ಇತ್ತು. ಅಲ್ಲಿ ಪಬ್ಲಿಕ್ಕಿಗೆ ನೋಡಿ ಇಷ್ಟು ಹುಚ್ಚು ಹಿಡಿತಂದ್ರೆ ನಮಗೆ ಓ ಮೈ ಗಾಡ್, ನಾವು ರಾಂಗ್ ಟೈಮಿಗೆ ಬಂದ್ವಿ ಅಂತ ಅನಿಸ್ಬಿಡ್ತು. ಈ ಆನೆಗಳಿಗೆ ನೋಡಿ ಖುಷಿ ಪಡಬೇಕು, ಆ ಪಬ್ಲಿಕ್ಕಿಗೆ ನೋಡಿ ಡಿಸಪಾಯಿಂಟ್ ಆಗಬೇಕು, ಏನೂ ಗೊತ್ತಾಗತ್ತಿರಲಿಲ್ಲ. ಬಟ್ ಟ್ರಸ್ಟ್ ಮಿ ಗೈಸ್, ವಿ ಎಂಜಾಯ್ಡ್ ಅ ಲಾಟ್. ಐ ಮೀನ್ ಅ ಲಾಟ್. ಲುಕ್ ಎಟ್ ದೋಸ್ ಕ್ಯೂಟಿ ಪಾಯ್ಸ್. ಐ ಮೀನ್ ಎಷ್ಟು ಕ್ಯೂಟ್ ಅದಾವ ಅವೆಲ್ಲ. ಆ್ಯಂಡ್ ಇಲ್ಲಿ ಏನಂತಂದ್ರೆ ಬಂದ ಕೂಡಲೇ ನಾವು ಫೋಟೋಸಿಗೆ 50 ರೂಪೀಸ್ ಕೊಡಬೇಕು, ಅದಕ್ಕೆ ಫೀಡ್ ಮಾಡೋಕ್ಕೆ 50 ರೂಪೀಸ್ ಕೊಡಬೇಕು, ಅದಕ್ಕೆ ಸ್ನಾನ ಮಾಡ್ಸೋಕ್ಕೆ 50 ರೂಪೀಸ್ ಕೊಡಬೇಕು. ಸೊ ಅರ್ನಿಂಗ್ಸ್ ಗೈಸ್, ಅರ್ನಿಂಗ್ಸ್. ಪೀಕ್ ಸೀಸನ್ ಒಳಗೆ ಹೋದರೆ ಹೀಗೆ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಪೀಕ್ ಸೀಸನಿಗೆ ಹೋಗಿಲ್ಲ ಅಂದ್ರೂ ಸೇಮ್ ಕಾಸ್ಟ್ ಇರ್ತೈತಿ. ಬಟ್ ಸ್ಟಿಲ್ ಇಟ್ ವಾಸ್ ವರ್ತ್ ಇಟ್ ಗೋಯಿಂಗ್ ದೇರ್. ಮನಿ ಮ್ಯಾಟರ್ ಆಗ್ತಿತ್ತು ಅಲ್ಲ ಗೊತ್ತಿಲ್ಲ, ಬಟ್ the moment which I enjoyed with the elephant was really so memorable. I cherished this moment throughout my life. And yeah, na timings ಹೇಳೋದು ನೆನಪಾರ್ದೆ. ಮಾರ್ನಿಂಗ್ 9 to 11 o'clock ಆ್ಯಂಡ್ ಈವ್ನಿಂಗ್ 4 to 6 o'clock ಅಷ್ಟೇ ಓಪನ್ ಇರ್ತೈತಿ. ಇದು ನಡು ಕ್ಲೋಸ್ ಆಗಿರ್ತೈತಿ ಬಿಕಾಸ್ ಆಫ್ ಆನಿಗೂ ರೆಸ್ಟ್ ಬೇಕಲ್ಲ ಸ್ವಲ್ಪ. ಸೊ ಅಷ್ಟೇ. ಸೊ ಅಲ್ಲಿಂದ ಮತ್ತೆ ನದಿ ದಾಟ್ಕೊಂಡು ಹೋಗಿ ವಾಪಸ್ ನಾವು ಆಟೋದಿಂದ ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಸೊ ಬಸ್ ಸ್ಟ್ಯಾಂಡಿಗೆ ಹೋದ ಕೂಡಲೇ ಬಸ್ಸಿಗಂತೆ ವೇಟ್ ಮಾಡಿದ್ವಿ. ಆಲ್ಮೋಸ್ಟ್ 1 hour ಮೇಲೇ ವೇಟ್ ಮಾಡಿದ್ವಿ ಬಸ್ಸಿಗೆ ಟು ಗೋ ಮಡಿಕೇರಿ. ಅಯ್ಯೋ ಬಸ್ಸಿಗೆ ವೇಟ್ ಮಾಡಬೇಕಾದ್ರೆ ನನ್ನ ಬ್ಯಾಗಿನ ಚೈನ್ ಕಿತ್ಬಿಟ್ಟು ಗೈಸ್. ಅದಕ್ಕೆ ನನ್ನ ಫ್ರೆಂಡ್ಸ್ ಅಂದ್ವಿ ಏನೋ ಸ್ಟಂಟ್ ಮಾಡತ್ತಾಳ, ಮಾಡಿ. Oh, the bag is ready. Thank you, Miss Chandana. ಸೊ ಕುಶಾಲನಗರ್ ವ್ಲಾಗ್ ಇಷ್ಟೇ. ಆ್ಯಂಡ್ ನೆಕ್ಸ್ಟ್ ಡೇ ಮಡಿಕೇರಿ ವ್ಲಾಗ್, ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಸಿಯಾ.